ಕುತಂತ್ರಿ ಪಾಪಿ ಪಾಕಿಸ್ತಾನದ ಪ್ರತಿಯೊಂದು ದಾಳಿಗೂ ಭಾರತ ಕೌಂಟರ್ ಕೊಟ್ಟಿದೆ. ಚೀನಾ ನಿರ್ಮಿತ ಪಾಕಿಸ್ತಾನ ಜೆಟ್ಗಳನ್ನೇ ಹೊಡೆದುರುಳಿಸಲಾಗಿದೆ. ಭಾರತದ ಆಕಾಶ್ ಮಿಸೈಲ್ ಪರಾಕ್ರಮ ಮುಂದುವರೆದಿದೆ. ಹಾಗಾದ್ರೆ ದಾಳಿಯಲ್ಲಿ ಭಾರತದ ಸೇನೆಯ ತಾಕತ್ ಹೇಗಿತ್ತು? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ನೋಡೋಣ. ಬೆಂಕಿ ಮಳೆ, ಆಕಾಶದಲ್ಲಿ ಬೆಂಕಿ ಮಳೆಯೇ ಸುರಿದಿದೆ. ಪಾಪಿ ಪಾಕಿಸ್ತಾನದ ಒಂದೊಂದು ಏಟಿಗೆ ಭಾರತ ಪ್ರತಿ ಉತ್ತರ ಕೊಟ್ಟಿದೆ. ಭಾರತದ ಹಲವು ಪ್ರದೇಶಗಳನ್ನ ಗುರಿಯಾಗಿಸಿ ದಾಳಿ ಮಾಡಿದ್ದ ಪಾಕ್ ಡ್ರೋನ್ ಜೆಟ್ಗಳು ಉಡೀಸಾಗಿದೆ. ಮುಟ್ಟಿ ನೋಡಿಕೊಳ್ಳುವಂತಹ ಪೆಟ್ಟನ್ನ ಇದೀಗ ಸೇನೆ ಕೊಟ್ಟಿದೆ. ಪ್ರತಿಯೊಬ್ಬರು ಹೆಮ್ಮೆ ಪಡೋ ಕೆಲಸ ಯೋಧರು ಮಾಡಿದ್ದಾರೆ. ಪಾಪಿ ಪಾಕ್ ನೆಲದಲ್ಲಿ ಬೆಂಕಿ ಮಳೆ ಸುರಿಸಿದ ಭಾರತ. ಪಾಕಿಸ್ತಾನದ 50 ಡ್ರೋನ್ಗಳು ಕಂಪ್ಲೀಟ್ ಉಡಿ. ಪಠಾನ್ಕೋಟ್ನಲ್ಲಿ ಪಾಕ್ನ JF-17 ಜೆಟ್ ಧ್ವಂಸ. ಕೆಣಕಿದ ಕುತಂತ್ರಿ ಪಾಪಿ ಪಾಕಿಸ್ತಾನಕ್ಕೆ ಭಾರತ ನುಗ್ಗಿ ಹೊಡೆದಿದೆ. ಡ್ರೋನ್ ಅಟ್ಯಾಕ್ ಮೂಲಕ ಭಾರತ ಬೆಂಕಿ ಮಳೆಯನ್ನೇ ಸುರಿಸಿದೆ. ಒಂದಲ್ಲ ಎರಡಲ್ಲ, ಪಾಕಿಸ್ತಾನದ 50 ಡ್ರೋನ್ಗಳನ್ನ ಕಂಪ್ಲೀಟ್ ಉಡೀಸ್ ಮಾಡಲಾಗಿದೆ. ಡ್ರೋನ್ಗಳನ್ನ ನಿಷ್ಕ್ರಿಯಗೊಳಿಸುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಅಡಗಿ ಕುಳಿತಿದ್ದ 7 ಉಗ್ರರನ್ನ ಹತ್ಯೆಗೈದ ಭಾರತೀಯ ಸೇನಾಪಡೆ. ಜಮ್ಮು ಕಾಶ್ಮೀರದ ಸಾಂಬಾ ಜಿಲ್ಲೆಯಲ್ಲಿ ಭಾರತೀಯ ಸೇನೆ ರಣರೋಚಕ ಬೇಟೆಯನ್ನೇ ಆಡಿದೆ. ಅಡಗಿ ಕುಳಿತಿದ್ದ 7 ಉಗ್ರರನ್ನ ಭಾರತೀಯ ಸೇನೆ ಮಟಾಶ್ ಮಾಡಿದೆ. ದಾಳಿಯ ಎಕ್ಸ್ಕ್ಲೂಸಿವ್ ದೃಶ್ಯ ಸೆರೆಯಾಗಿದೆ. ಇನ್ನು ಅಟ್ಟಾರಿ ಬಾರ್ಡರ್ನಲ್ಲೂ ಪಾಕಿಸ್ತಾನದ ಡ್ರೋನ್ ಧ್ವಂಸ ಮಾಡಲಾಗಿದೆ. ಭಾರತದ ರಕ್ಷಾ ಕವಚ ಸೂರ್ಯ ಚಕ್ರ ಅಂತಾನೆ ಕರೆಸಿಕೊಳ್ಳುವ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಧ್ವಂಸ ಮಾಡಿದೆ. ಪಾಕಿಸ್ತಾನದ ಡ್ರೋನ್ ಜೆಟ್ಗಳನ್ನ L-17 ಗನ್ ZU-23mm ಸಿಲ್ಚ್ಕಾ ಸಿಸ್ಟಮ್ನಿಂದ ಫಿನಿಶ್ ಮಾಡಿರೋ ಬಗ್ಗೆ ಭಾರತೀಯ ಸೇನೆಯು ದಾಖಲೆ ಸಮೇತ ವಿಡಿಯೋ ಬಿಡುಗಡೆ ಮಾಡಿದೆ. ಪಂಜಾಬ್ ಪಠಾನ್ಕೋಟ್ನಲ್ಲಿ ಪಾಕ್ನ JF-17 ಜೆಟ್ ಧ್ವಂಸ. JF-17 ಜೆಟ್ ಹೊಡೆದುರುಳಿಸಿದ ಆಕಾಶ್ ಮಿಸೈಲ್ ಪರಾಕ್ರಮ. ಪಂಜಾಬ್ನ ಪಠಾನ್ಕೋಟ್ನಲ್ಲಿ ಪಾಕ್ನ JF-17 ಜೆಟ್ ಅನ್ನ ಭಾರತ ಉಡೀಸ್ ಮಾಡಿದೆ. JF-17 ಫೈಟರ್ ಜೆಟ್ ಅನ್ನ ಪವರ್ಫುಲ್ ಆಕಾಶ್ ಮಿಸೈಲ್ ಹೊಡೆದುರುಳಿಸಿದೆ. ಸ್ವದೇಶಿ ನಿರ್ಮಿತ ಆಕಾಶ್ ಮಿಸೈಲ್ ರಣಾರ್ಭಟಕ್ಕೆ ಪಾಕ್ ಪತರಗುಟ್ಟಿ ಹೋಗಿದೆ. ಇನ್ನು ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪಾಕಿಸ್ತಾನ ದಾಳಿ ಮಾಡಿರೋ ಸಜೀವ ಬಾಂಬ್ ಪತ್ತೆಯಾಗಿದೆ. ತಕ್ಷಣವೇ ಘಟನಾ ಸ್ಥಳಕ್ಕೆ ಏರ್ ಫೋರ್ಸ್ ಟೀಮ್, ಪೊಲೀಸರು ಆಗಮಿಸಿ ಪರಿಶೀಲನೆ ಮಾಡಿದ್ರು. ಪಂಜಾಬ್ನ ಪಠಾನ್ಕೋಟ್ನಲ್ಲಿ ಪಾಕ್ನ ಡ್ರೋನ್ ಅನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಪಾಕ್ ಡ್ರೋನ್ನ ಅವಶೇಷಗಳು ಬಿದ್ದಿವೆ. ಎಲ್ಲಂದರಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋ ವಿಡಿಯೋ ಸೆರೆಯಾಗಿದೆ. ಮತ್ತೊಂದೆಡೆ ಪಂಜಾಬ್ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ.